ಟ್ರ್ಯಾಂಗಲ್ ಭೂಮಿಗಳು ತುಂಬಾ ಒಳ್ಳೇದಾಗತ್ತಂತೆ. ನಮ್ಮ ಶಾಸ್ತ್ರದಲ್ಲಿ ಶಾಪಗ್ರಸ್ತ ಭೂಮಿ ಅಂತ ಕರಿತೀವಿ. ಜಾಗ ವೇಸ್ಟ್ ಮಾಡ್ತೀವಿ ಗುರುಗಳೇ, ನಾವು ಚೌಕ ಮಾಡ್ತೀವಿ ಅಂದ್ರೂ ಕೂಡ ಇದರ ನೆಗೆಟಿವಿಟಿ ಅಂತೂ ಖಂಡಿತವಾಗಿಯೂ ಇರ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷೆ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ. ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದೇ ಮೇ 6ನೇ ತಾರೀಕಿಂದ ಆನ್ಲೈನ್ ವಾಸ್ತು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದರಲ್ಲಿ ನಿಮಗೆ ರಾತ್ರಿ 7ರಿಂದ 8, 8:30, 9 ಗಂಟೆವರೆಗೂ ಇರುತ್ತೆ. ಆಲ್ಮೋಸ್ಟ್ 4 to 5 ಮಂತ್ಸ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ವೈದಿಕ ವಾಸ್ತು, ಭೂಮಿ ಪೂಜೆಯಿಂದ ಗೃಹ ಪ್ರವೇಶದವರೆಗೆ ಟ್ರೆಡಿಷನಲ್ ವಾಸ್ತುವನ್ನು ಕಲಿಸ್ಕೊಡ್ತೀನಿ. ವಿತೌಟ್ ಡೆಮೊಲಿಷನ್ ಕರೆಕ್ಷನ್ ಪಿರಮಿಡ್ ವಾಸ್ತುವನ್ನು ಕಲಿಸ್ಕೊಡ್ತೀನಿ. ಇಂಟೀರಿಯರ್ ಮಾಡಬೇಕಲ್ಲ ಮನೆಗೆ, ಇಂಟೀರಿಯರ್ ವಾಸ್ತು, ಕಲರ್ ಕಾಂಬಿನೇಷನ್, ಕಲರ್ ವಾಸ್ತು, ಯಾವುದೆಲ್ಲ ಒಳ್ಳೆಯದು ಕೆಟ್ಟದ್ದು ಅನ್ನೋದು ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಒಳ್ಳೆಯದು ಕೆಟ್ಟದ್ದು, ಅದನ್ನು ಪ್ಲೇಸ್ಮೆಂಟ್ ಮಾಡೋದು ಹೇಗೆ ಅನ್ನುವಂಥ ವಿಚಾರದಲ್ಲಿ ಫೆಂಕ್ಷಿನ ನಮ್ಮ ನೇಟಿವಿಟಿಗೆ ತಕ್ಕಂಗೆ ಹೇಳ್ಕೊಡ್ತೀನಿ. ಮತ್ತು ಮನೆಯಲ್ಲಿ ಮಾಡಬೇಕಾದಂಥ ಪೂಜೆ ಮತ್ತು ವಾಸ್ತು ಯಂತ್ರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಯಾರಿಗೆಲ್ಲ ಆಸಕ್ತಿ ಇದೆ, ಬೇಸಿಕ್ ಟು ಅಡ್ವಾನ್ಸ್ ನಾನು ನಿಮಗೆ ಕಲಿಸ್ಕೊಡ್ತೀನಿ. ನೀವು ಕೂಡ ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನೀವು ಕೊಡುವ ಕನ್ಸಲ್ಟೇಷನ್ ಫೀಸಲ್ಲಿ ನಾನು ನಿಮಗೆ, ಅಂದರೆ ಯಾರೋ ಒಬ್ಬರನ್ನ ವಿಸಿಟ್ ಮಾಡಿಸ್ಬೇಕು ವಾಸ್ತು ತಜ್ಞರ ಅಂದರೆ ಅವರು ಕೊಡುವ ಫೀಸಲ್ಲಿ ನಾನು ಸಂಪೂರ್ಣವಾದ ವಾಸ್ತುವನ್ನೇ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ, ಜೊತೆಗೆ ಅರ್ಚಕರು, ಪುರೋಹಿತರು, ಆರ್ಕಿಟೆಕ್ಟು, ಇಂಜಿನಿಯರ್ಸು, ಮೇಸ್ತ್ರಿಗಳು, ಈ ಥರ ಯಾರಿಗೆಲ್ಲ ಈ ಫೀಲ್ಡ್ಗೆ ಸಂಬಂಧಪಟ್ಟಂತಹ ಅವಕಾಶಗಳು, ಅನುಕೂಲಗಳಿದೆ ಅವರೆಲ್ಲರೂ ಕೂಡ ಸೇರ್ಕೊಳ್ಳಿ. ಭಾಳ ಮುಖ್ಯವಾಗಿ ಹೆಣ್ಣು ಮಕ್ಕಳು, ಗೃಹಿಣಿಯರು ಸೇರ್ಕೋಬೇಕು. ಅದರಿಂದ ಆ ಇಡೀ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತು ನಾನೊಂದು ಶಾಪಗ್ರಸ್ತ ಭೂಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಭೂಮಿಯನ್ನ ಖರೀದಿ ಮಾಡಬಾರ್ದು. ನೋಡಿ, ಟ್ರ್ಯಾಂಗಲ್ ಭೂಮಿಗಳು ತುಂಬಾ ಒಳ್ಳೇದಾಗತ್ತಂತೆ. ಸುಮಾರು ಈಗ 1 ವಾರ 15 ದಿನದಲ್ಲಿ ನಾನು ಒಂದಷ್ಟು ಕನ್ಸಲ್ಟೇಷನ್ಗೆ ಹೋದಾಗ ಯಾರೋ ಹೇಳಿ ಈ ಥರದ್ದೊಂದಷ್ಟು ಭೂಮಿಯನ್ನ ಖರೀದಿ ಮಾಡುವಂಥದ್ದು ಆಗ್ಬಿಟ್ಟಿತ್ತು. ದಯವಿಟ್ಟು ಈ ರೀತಿಯ ಭೂಮಿಯನ್ನ ಖರೀದಿ ಮಾಡಬೇಡಿ. ಯಾಕಂದ್ರೆ ಈ ರೀತಿಯ ಟ್ರ್ಯಾಂಗಲ್ ಇರುವಂತಹ ಭೂಮಿಗಳು, ಅದು ಹಿಂಗಾದ್ರೂ ಇರಲಿ ಅಥವಾ ಈ ಥರನಾದ್ರೂ ಇರಲಿ, ಯಾವ ಥರನಾದ್ರೂ ಇರಲಿ, ಈ ಥರ ಇರುವಂತಹ ಭೂಮಿಗಳನ್ನ ನಮ್ಮ ಶಾಸ್ತ್ರದಲ್ಲಿ ಶಾಪಗ್ರಸ್ತ ಭೂಮಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ರೀತಿಯ ಭೂಮಿಗಳನ್ನ ಖರೀದಿ ಮಾಡಿದ ಮೇಲೆ ಒಂದು ನಿಮ್ಮ ಕೆಲಸಗಾರಗಳು ಲೇಟ್ ಆಗಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಏನೋ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಕಂಪ್ನಿಗಳು ನಡೆಸ್ತಾ ಇದ್ದೀವಿ, ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಅಕಸ್ಮಾತ್ ಈ ರೀತಿಯ ಭೂಮಿಗಳನ್ನೇನಾದ್ರೂ ನೀವು ಖರೀದಿ ಮಾಡಿದ್ರೆ ಬೇರೆದೆಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಮತ್ತೆ ನೋಡಿ, ಈ ಶಾಪಗ್ರಸ್ತ ಭೂಮಿಯನ್ನ ಖರೀದಿ ಮಾಡಿದ ಮೇಲೆ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರಿಗೆ ಅನಾರೋಗ್ಯ ಪ್ರಾರಂಭ ಆಗುತ್ತೆ. ಅಪಘಾತಗಳು, ಆಕ್ಸಿಡೆಂಟ್ಗಳು ಜಾಸ್ತಿ ಆಗತ್ತೆ. ಶಸ್ತ್ರವಾದಗಳು, ಸುಮ್ಮನೆ ಏನೋ ಪೆಟ್ಟು ಬೀಳುವಂಥದ್ದು, ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು, ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಒಂದು ಪರಿಸ್ಥಿತಿಗಳು ಬರ್ತದೆ. ಅದರಿಂದ ನಾನು ನಿಮ್ಗೊಂದು ಸಜೆಷನ್ ಕೊಡೋದೇನೆಂದ್ರೆ, ಭೂಮಿ ಲಕ್ಷಣಗಳು ಬಹಳ ಮುಖ್ಯ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಯಾವೆಲ್ಲ ನಿವೇಶಗಳನ್ನ ಖರೀದಿಗೆ ಯೋಗ್ಯವಾದದ್ದು ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ಶಾಪಗ್ರಸ್ತ ಭೂಮಿ ಆಗಿರುವ, ತ್ರಿಕೋನಾಕೃತಿ ಆಗಿರುವಂತಹ ಭೂಮಿ ಆಗ್ಲಿ, ಗುಂಡಾಕೃತಿ ಆಗಿರುವಂತಹ ಭೂಮಿಯನ್ನಾಗ್ಲಿ ಯಾವುದೇ ಕಾರಣಕ್ಕೂ ಖರೀದಿಯನ್ನ ಮಾಡಬೇಡಿ. ಜಾಗ ವೇಸ್ಟ್ ಮಾಡ್ತೀವಿ ಗುರುಗಳೇ, ನಾವು ಚೌಕ ಮಾಡ್ತೀವಿ ಅಂದ್ರೂ ಕೂಡ ಇದರ ನೆಗೆಟಿವಿಟಿ ಅಂತೂ ಖಂಡಿತವಾಗಿಯೂ ಇರ್ತದೆ. ಒಂದಿಲ್ಲ ಒಂದು ಸಮಸ್ಯೆಗಳು, ಅದರಲ್ಲೂ ಕೂಡ ನಿಮ್ಮ ಮನೆಯ 2ನೇ ಮಕ್ಕಳ ಮೇಲೆ ಇದು ವಿಪರೀತವಾದಂತಹ ತೊಂದರೆಯನ್ನ ಕೊಡುತ್ತೆ. ಮತ್ತೆ ನಿಮ್ಮ ಮನೆಯ ಯಜಮಾನನಿಗೆ ವಿಪರೀತವಾದ ತೊಂದರೆಯನ್ನ ಕೊಡುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗತ್ತೆ, ಅನಾರೋಗ್ಯ ಜಾಸ್ತಿ ಆಗ್ತದೆ. ಮತ್ತು ಮೊದಲ ಅಥವಾ 2ನೇ ಮನೆ ಮಗಳ ಅಳಿಯ ಅಂತ ನೀವೇಂದ್ರೆ ನಿಮ್ಗೆ ಏನ್ ಹೇಳ್ತೀವ್ರ, ಮೊದಲನೇ ಮಗಳು ಅಥವಾ 2ನೇ ಮಗಳು ಗಂಡ ಏನಿರ್ತಾರೆ ಅವ್ರ ಮೇಲೂ ಕೂಡ ಇದು ದುಷ್ಪರಿಣಾಮವನ್ನು ಬೀರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಟ್ರ್ಯಾಂಗಲ್ ಇರುವಂತಹ ನಿವೇಶನವನ್ನ ದಯವಿಟ್ಟು ಖರೀದಿ ಮಾಡಬೇಡಿ. ಇದು ಶಾಪಗ್ರಸ್ತ ಭೂಮಿ. ಒಂದ್ಸರಿ ಇದನ್ನ ತಗೊಂಡ್ರೆ ಇದು ವೈರಸ್ ಇದ್ದಂಗೆ. ನಿಮ್ಮ ಇಡೀ ಬೇರೆ ಎಲ್ಲ ವ್ಯವಹಾರಗಳು, ಬೇರೆ ಭೂಮಿಗಳು, ಬೇರೆ ಬೇರೆ ಕೆಲಸ ಕಾರ್ಯಗಳು, ನಿಮ್ಮ ಗೃಹದ ಅಭಿವೃದ್ಧಿ ಎಲ್ಲವನ್ನ ಈ ನಿವೇಶನ ಕೆಡಿಸುತ್ತೆ. ಅದರಿಂದ ಒಂದು ನಿವೇಶನವನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ
ನೀವು ಭೂಮಿಯನ್ನು ಖರೀದಿ ಮಾಡಿ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಇದೆಯಾ, ಶಲ್ಯ ದೋಷಗಳಿದೆಯಾ, ಈ ಭೂಮಿ ಲಕ್ಷಣ ಚೆನ್ನಾಗಿದೆಯಾ, ಇದು ತಗೊಂಡ್ಮೇಲೆ ನನಗೆ ಕೆಲವ್ರು ಹೇಳ್ತಿರ್ತಾರೆ, ನೀವು ನೋಡಿ ಗುರುಗಳೇ ಈ ಜಾಗ ತಗೊಂಡ್ಮೇಲೆ ಬೇರೆ ವ್ಯವಹಾರಗಳೆಲ್ಲ ಸ್ಟಕ್ ಆಗ್ಬಿಟ್ಟಿದೆ, ಈ ಜಾಗಕ್ಕೆ ಬಂದ್ಮೇಲೆ ತುಂಬಾ ತೊಂದರೆಗಳಾಗ್ತಾ ಇದೆ ಗುರುಗಳೇ ಅನ್ನುವಂಥದ್ದು ತುಂಬಾ ಜನ ಹೇಳ್ತಿರ್ತೀವಿ. ಅದಕ್ಕೋಸ್ಕರ ಈ ತರದ ಭೂಮಿಯನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ನಿವೇಶನಗಳು ನಮಗೆ ಶುಭ ಫಲವನ್ನು ಕೊಡುತ್ತೆ, ನಿವೇಶನದ ಆಯ್ಕೆಯನ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೂ ಕೂಡ ವಾಸ್ತು ಸಲಹೆ, ವಾಸ್ತು ಕರೆಕ್ಷನ್, ವಾಸ್ತುವಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳ್ಕೊಬೇಕು ಅಂದ್ರೆ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.